ನಮಸ್ಕಾರ ಸ್ನೇಹಿತರೆ. ಅಂಗವೈಫಲ್ಯತೆ ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯನಿಗೆ ಅವನ ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ಚೆನ್ನಾಗಿದ್ದಂತಹ ಒಬ್ಬ ವ್ಯಕ್ತಿ ತಾನು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಅವಘಡದಿಂದಾಗಿ 17 ವರ್ಷಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇದ್ದು ಈಗ ತಾನು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿ ಹೊರಬಂದಿದ್ದಾರೆ. ಇಂತಹ ಈ ವ್ಯಕ್ತಿ ಯಾರು, ಅವರು ಎಲ್ಲಿಯವರು, ಅವರ ಬದುಕು ಹೇಗೆ, ಅವರು ಏನನ್ನು ಅಪೇಕ್ಷಿಸ್ತಿದ್ದಾರೆ, ಇದು ಎಲ್ಲದರ ಬಗ್ಗೆ ಅವರನ್ನು ತಿಳ್ಕೊಳ್ಳೋಣ. ಹಾಗೂ ಇವರ ನಡೆದ ಘಟನೆಗಳಾಗಿರ್ಬೋದು, ಇವರ ಜೀವನ ಆಗಿರ್ಬೋದು, ಅಥವಾ ಇವರಿಗೆ ಯಾರಾದರೂ ಸಹಾಯ ಮಾಡುವಂಥವರು ಯಾರಾದರೂ ಇದ್ದಾರಾ, ಎಲ್ಲದರ ಬಗ್ಗೆ ಅವರಲ್ಲೇ ಕೇಳ್ಕೊಳ್ಳೋಣ ಹಾಗೂ ದಾನಿಗಳನ್ನ ಈ ಮೂಲಕ ಹುಡುಕೋಣ. ಬನ್ನಿ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳಿ ಪರಿಚಯ ಮಾಡಿ. ಸರ್, ನಿಮ್ಮ ಪರಿಚಯ ಹೇಳ್ಕೊಡ್ಬೋದಾ? ನಮಸ್ತೆ, ನಾನು ಜಗದೀಶ್ ನಾಯಕ್ ಕನ್ಯಾಡಿ, ಧರ್ಮಸ್ಥಳ ಗ್ರಾಮ ಬೆಳ್ತಂಗಡ ತಾಲೂಕು. ಇಲ್ಲಿ ಧರ್ಮಸ್ಥಳ ಉಜಿರೆಯಿಂದ ಹೋಗುವಾಗ ನೀಲಚಿಲ್ಮೆ ಎಂಬಲ್ಲಿ ನನ್ನ ಟೆಂಡರ್ ಕೋಕೋನಟ್ ಎಳನೀರು ಅಂಗಡಿ ಇದೆ. 17 ವರ್ಷದಿಂದ ನಾನು ಸ್ಪೈನಲ್ ಕಾರ್ಡ್ ಇಂಜರಿ ಆಗಿ ಈಗ 2 ವರ್ಷದ ಹಿಂದೆ ಎಳನೀರು ವ್ಯಾಪಾರ ಮಾಡ್ತಿದ್ದೇನೆ. ಸರ್, ಇದು ಎಷ್ಟು ವರ್ಷದಿಂದ ನೀವು ಈ ರೀತಿಯಾಗಿದ್ದೀರಿ? ನಾನು 17 ವರ್ಷ ಆಯ್ತು ಈ ಥರ ಆಗಿ ಪೇಂಟಿಂಗ್ ಮಾಡುವಾಗ. 17 ವರ್ಷ ಅಂದ್ರೆ ಹತ್ತತ್ರ 17-18 ವರ್ಷ ನಿಮಗೆ? ನಮಗೆ ಬೀಳುವಾಗ 18 ವರ್ಷ. 18 ವರ್ಷ. ಹೌದು. ಈಗ 35 ವರ್ಷ. 35 ವರ್ಷ. ಇಷ್ಟು ವರ್ಷಗಳ ಕಾಲ ಹೀಗೆ ನೀವು 17 ವರ್ಷದಿಂದ ಹೀಗೆ ಇದ್ದೀರಿ? ಸ್ಪೈನಲ್ ಕಾರ್ಡ್ ಇಂಜುರಿ. ಹೇಗಾಯ್ತು ಸರ್ ಇದು? ನಾನು ಕಟ್ಟಡ ಪೇಂಟಿಂಗ್ ಮಾಡುವಾಗ 4ನೇ ಮಾಡಿಂದ ಬಿದ್ದು ಕೆಳಗಡೆ ಬಿದ್ದು ಈ ತರದ್ದು. ನಿಮಗೆ ರಿಕವರಿ ಆಗ್ಲಿಲ್ವಾ? ಅದು ರಿಕವರಿ ಆಗ್ಲಿಲ್ಲ. ಓಕೆ ಓಕೆ. ಮತ್ತೆ 8 ವರ್ಷ ಮಲಗಿದಲ್ಲಿ ಇದ್ದೆ ನಾನು. 8 ವರ್ಷ. ಹೌದು. ಮತ್ತೆ ಸೇವಾಧಾಮಕ್ಕೆ ಬನ್ನಿ ಅಂತ ಹೇಳಿದ್ರು ವಿನಾಯಕ್ ಸರ್. ಮತ್ತೆ ಅಲ್ಲಿಗೆ ಹೋಗಿ ಪುನಶ್ಚೇತನ ಮಾಡಿದ್ದು ನನ್ನ ಕೆಲಸ ಪ್ರತಿನಿತ್ಯದ ದಿನನಿತ್ಯದ ಕೆಲಸವನ್ನು ನಾನೇ ಮಾಡುವಂತಾಗಿದೆ ಅಲ್ಲಿಗೆ ಹೋಗಿ ಬಂದ ನಂತರ. 8 ವರ್ಷಗಳ ಕಾಲ ಮಲಗಿದಲ್ಲೇ ಇದ್ರಿ. ಆದ ನಂತರ ಟ್ರೀಟ್ಮೆಂಟ್ ಆದ ನಂತರ ನಿಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳುವಷ್ಟು ಆಯ್ತು. ಓಕೆ. ಸೇವಾಧಾಮಕ್ಕೆ ಹೋಗಿ. ಓಕೆ. ಈಗ ಹೇಗೆ ಅಂದ್ರೆ ನಿಮ್ದು ದೈನಂದಿನ ಕೆಲಸಗಳು ಅಂತ ಹೇಳಿದ್ರೆ ಟಾಯ್ಲೆಟ್ ಅದು ಇದು ಅದೆಲ್ಲ ಎಲ್ಲ ಹೇಗೆ ಮಾಡ್ಬೇಕಂತ ಸೇವಾಧಾಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ. ಅಂದ್ರೆ ನೀವು ಟ್ರೈನಿಂಗ್ ಆಗಿ ನಿಮ್ ಕೆಲಸವನ್ನು ನೀವು ಮಾಡ್ಕೊಳ್ತೀರಿ ಅಲ್ವಾ? ಫಸ್ಟ್ ಬೀಡಿ ಕಟ್ತಿದ್ದೆ. ಬೀಡಿ ಇದಾದ ನಂತರ ಇನ್ಸಿಡೆಂಟ್ ಆದ ನಂತರ ಕೂತಲ್ಲೇ ಬೀಡಿ ಕಟ್ಟುವಂತದ್ದು. ಮತ್ತೆ ಈಗ ರೀಸೆಂಟ್ ಆಗಿ 2 ವರ್ಷದ ಹಿಂದೆ ಎಳ್ನೀರು ವ್ಯಾಪಾರ ಮಾಡ್ತಿದ್ದೇನೆ. ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ರಿ? ಹೌದು. ಈಗ ಮಳೆಗಾಲ, ಈಗಿಲ್ಲ ಎಳ್ನೀರು. ಈ ಟೈಮ್ ಅಲ್ಲಿ ಬೀಡಿ ಕಟ್ತಿದ್ದೇನೆ ಈಗ ಸಹ ಬೀಡಿ ಕಟ್ತೀರಾ? ಮತ್ತೆ ಈಗ ನ್ಯೂ ಬೋಲ್ಟ್ ಸಿಕ್ಕಿದೆ ನನಗೆ ಸೇವಾ ಭಾರತಿ ಸೆಲ್ಕೋ ಕಂಪನಿಯಿಂದ. ಎಲ್ಲರದ್ದನ್ನು ಸಹಾಯ ಮಾಡಿ ನಂತರ ಬೇರೆ ಏನಾದ್ರು ಮನೆಗೆ ಏನಾದ್ರು ಔಷಧಿ ತರಕಾರಿ ಏನಾದ್ರು ಸ್ವಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಸ್ವಉದ್ಯೋಗ ಅಂದ್ರೆ ಹೇಗೆ ಸರ್ ಅದು? ನಮ್ಮ ಇದ್ರಲ್ಲಿ ನ್ಯೂ ಬೋಟ್ ಇದರಲ್ಲಿ ಹೋಗಿ ಯಾರಾದ್ರೂ ಕಾಲ್ ಮಾಡಿದ್ರೆ ಅವರ ಮನೆಗೆ ತಲುಪಿಸ್ತೇನೆ. ಮನೆಗೆ ಡೆಲಿವರಿ ಕೊಡುವಂತದ್ದು. ಈಗ ಯಾರಾದ್ರೂ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಪರ್ಚೇಸ್ ಮಾಡಿ ಅವರ ಮನೆಗೆ ತಲುಪಿಸುವಂತದ್ದು. ಅದರ ಒಂದು ಖರ್ಚನ್ನು ಅವರು ನಿಮಗೆ ಕೊಡ್ಬೇಕಾಗ್ತದೆ. ಹೌದು. ನಾನು ಜಾಸ್ತಿ ಹೋಗುದಿಲ್ಲ. ಉಜಿರೆಯಿಂದ ಕನ್ಯಾಡಿ ಧರ್ಮಸ್ಥಳ ಅಷ್ಟೇ. ಹತ್ತತ್ರ ಒಂದು 25-30 ಕಿಲೋಮೀಟರ್ ಸುತ್ತ ಅಲ್ವಾ? ಮೈಲೇಜ್ ಅಷ್ಟೇ ಸಿಗುತ್ತಿದೆ. 30 ಕಿಲೋಮೀಟರ್. 30 ಕಿಲೋಮೀಟರ್. ಅದೇ ಸೇವಾ ಭಾರತಿ. ಮತ್ತೆ ಇದಕ್ಕೆ
ಇದು ನ್ಯೂಮರ್ಸ್ ತಗೊಳ್ಳಿಕ್ಕೆ ಹರೀಶ್ ಪುಂಜರು ಮತ್ತೆ ಕಿರಣ್ ಚಂದ್ರ ಪುಷ್ಪಗಿರಿ ಮತ್ತೆ ಎಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ವಿಡಿಯೋ ಮಾಡಿ ಸ್ವಲ್ಪ ಹೆಲ್ಪ್ ಆಗಿದೆ ಇದಕ್ಕೆ. ಹೆಲ್ಪ್ ಆಗಿದೆ. ಹಾ. ಈಗ ಸ್ವಲ್ಪ ದಾನಿಗಳೆಲ್ಲ ಬಂದಿದ್ದಾರೆ ಹೌದು ಅಲ್ವಾ? ಹೌದು. ನಮ್ಮ MLA ಅವರು ಕೂಡ ಸಹಾಯ ಮಾಡಿದ್ದಾರೆ ನಿಮಗೆ. ಈಗ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಪೇಂಟ್ ಅಂತ ಹೇಳಿದ್ರಿ, ಅಲ್ಲಿ ಯಾವುದೇ ಒಂದು ಅಂತ ಹೇಳ್ತಾರೆ ಕಾರ್ಮಿಕ ಕಾರ್ಡು ಅಂತ ಹೇಳಿ ಬರ್ತದಲ್ಲ, ಅದು ಮಾಡ್ಲಿಲ್ಲ. ಆ ಕಾರ್ಡು ಅದೆಲ್ಲ ಇರ್ಲಿಲ್ವಾ ನಿಮಗೆ? ಇಲ್ಲ ಇಲ್ಲ ಅದಿರ್ಲಿಲ್ಲ, ನಾನು ಅದು ಮಾಡಿಸ್ಲಿಲ್ಲ. ಅವಾಗ ಎತ್ತ ಗೊತ್ತಿಲ್ಲ ನನಗೆ. 2010ರಲ್ಲಿ ಅದೇ ನನಗೆ ವೀಲ್ ಚೇರ್ ಕೊಟ್ಟಿದ್ದಾರೆ, ಮತ್ತೆ ಬೇಕಾದ ರ್ಯಾಂಪ್ ಕೊಟ್ಟಿದ್ದಾರೆ. ಆ ಕಡೆ ಮನೆಗೆ ರ್ಯಾಂಪ್ ಮಾಡಿ ಕೊಟ್ಟಿದ್ದಾರೆ, ಮತ್ತೆ ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ. ಈಗೆಲ್ಲ ಅದು ಜೇನು ಪೆಟ್ಟಿಗೆ ಹಾಗೆ ಆ ರೀತಿಯಾಗಿ ಏನಾದ್ರು ಮಾಡ್ಲಿ ಅಂತ. ಹೌದು, ವ್ಯವಸ್ಥೆ ಮಾಡ್ಲಿ ಅಂತ. 2 ಇತ್ತು ಪೆಟ್ಟಿಗೆ, ಅದು ಹಾರಿ ಹೋಗಿದೆ. ಅದು ಜೇನಿಲ್ಲ. ಹೌದು ಹೌದು. ಮಾಡ್ತಿದ್ರ ಆಗಿಲ್ಲ, ಇಟ್ಟದ ಅಷ್ಟೇ. 2 ತಿಂಗಳು ಇತ್ತು ಅದರಲ್ಲಿ, ಮತ್ತೆ ಹೋಯ್ತು ಅದು. ಸಾಕಾರದ ಏನಾದ್ರು ಈಗ ಏನಾದ್ರು ಮಾಡ್ಬೇಕಂತ ಆಸೆ ಇದೆ. ಮನೆಗೆ ಹೋಗಿ ಏನಾದ್ರು ಔಷಧಿ, ತರಕಾರಿ, ದಿನಸಿ ಗ್ರಾಮ್ ಇದು ಎಲ್ಲ. ಹಾ ಹೌದು. ಮನೆಯಲ್ಲಿ ಕೂತು ಬೇಡ. ಹೌದು, ಬೇಸಿಗೆಗಾಲದಲ್ಲಿ ಎಳ್ನೀರು ಮಾಡ್ತೇನೆ. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಪರವಾಗಿಲ್ವಾ ಅಲ್ಲಿ ವ್ಯಾಪಾರ? ವ್ಯಾಪಾರ. ನೀವು ಹಾಗಾದ್ರೆ ಬೇಸಿಗೆಗಾಲದಲ್ಲಿ ಎಳ್ನೀರ್ ವ್ಯಾಪಾರ ಮಾಡ್ತೀರಿ. ಹೌದು. ಈಗ ಮಳೆಗಾಲದಲ್ಲಿ ಸ್ವಲ್ಪ ನಿಮಗೆ ಏನಾದ್ರು ಮಾಡ್ಬೇಕು ಅಂತ ಹೇಳುವಂತದ್ದಲ್ವಾ? ನನ್ನ ಅಂಗಡಿ ಸ್ವಲ್ಪ ಏನಾದ್ರು ಮಾಡಿದ್ರೆ ಒಳ್ಳೆದಿತ್ತು. ನಿಮಗೆ ಏನಾದ್ರು ಸ್ವಲ್ಪ ಅಂಗಡಿ ತರ, ದಿನಸಿ ತರ, ದಿನಸಿ ಅಂಗಡಿ ತರ ಏನಾದ್ರು ಮಾಡಿ ಅಲ್ವಾ, ಅದ್ರಲ್ಲಿ ಬದುಕು ಕಟ್ಕೊಳ್ಬೇಕು ಅಂತ ಹೇಳುವಂತ ಆಸೆ. ಈಗೆಲ್ಲ ಟರ್ಪಲ್ ಎಲ್ಲ ಹಾಕಿದೆ. ಏನಾದ್ರು ದೊಡ್ಡದು ಮಾಡಿದ್ರೆ ಚೆನ್ನಾಗಿತ್ತು ನಂಗೆ ಸ್ವಲ್ಪ. ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಅವರಿಗೆ ಇನ್ನೊಬ್ಬರನ್ನ ಅವಲಂಬಿತ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಲ್ವಾ? ಏನಾದ್ರೂ ನಾನು ಮಾಡ್ಬೇಕು. ಸರ್, ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಡಿ. ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ತಂದೆ ತಾಯಿ ಇದ್ದಾರೆ. ತಂದೆ ತಾಯಿ ಮತ್ತೆ? ನಾನು ದೊಡ್ಡವನು. 3 ಮಕ್ಕಳು ನನ್ನ ತಂದೆ ತಾಯಿಗೆ. ನಾನು ದೊಡ್ಡವನು, ಮತ್ತೆ ತಮ್ಮ ತಂಗಿ. ತಮ್ಮನಿಗೂ ತಂಗಿಗೆ ಮದುವೆ ಆಗಿದೆ. ಮತ್ತೆ ತಮ್ಮನ ಹೆಂಡತಿದ್ದಲ್ಲ ಮನೆಯಲ್ಲಿ, ಮತ್ತೆ ಸಣ್ಣ ಮಗು ತಮ್ಮನು. ಈಗ ಮನೆ ಜಾಗ ಇದೆಯಾ ಸರ್? ಸುತ್ತ ತೋಟ ಏನಾದ್ರೂ ಇದೆಯಾ? ಇಲ್ಲ, ಎಷ್ಟೇ 9 ಸೆನ್ಸ್ ಅಷ್ಟೇ ಇರೋದು. 9 ಸೆನ್ಸ್ ಜಾಗ ಮಾತ್ರ ಇರೋದು, ಅಂದ್ರೆ ಮನೆ ಮಾತ್ರ ಇರೋದು. ಹಳೆ ಮನೆ ಇತ್ತಲ್ಲಿ, ಅದೀಗ ಆಶ್ರಯ ಯೋಜನೆಯಿಂದ ಸ್ವಲ್ಪ ಲೋನ್ ಮಾಡಿ ಈ ತರ ಕಟ್ಟಿದ್ದು ನಾವು. ಸರಿ. ಲೋನ್ ಸಹ ಇದೆ. ಮನೇಲಿ ಹೇಗೆ ಸರ್ ಮನೆಯ ಜೀವನಾಧಾರ ಅಂತ ಹೇಳಿದ್ರೆ? ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ, ತಂದೆ ತಾಯಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮಗೆ ಈ ತರ ಆಯ್ತಲ್ಲ ಇನ್ಸಿಡೆಂಟ್ ಆದಾಗ, ನಿಮಗೆ ನಿಲ್ವೇ ಇಲ್ಲ, ನನಗೆ ಇನ್ನು ಈ ತರ ಎಲ್ಲ ಇಂಜುರಿ ಆದಾಗ ನನಗೆ ಅಂತ ಹೇಳಿದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಹೇಗೆ ಸರ್, ನಿಮಗೆ ಹೇಗಾಯ್ತು? ಅದೇ ಏನಾದ್ರು ಅಂತ ಹೇಳಿದ್ರೆ ನೀವು ಮನೆಯ ದೊಡ್ಡ ಮಗ ಅಲ್ವಾ, ಮನೆಯನ್ನು ಅಂತ ಹೇಳಿದ್ರೆ ತಂಗಿ ಇದ್ದಾರೆ, ತಮ್ಮ ಇದ್ದಾರೆ, ಮನೆಯನ್ನು ನೋಡ್ಕೊಳ್ಬೇಕು ನಮಗೆ. ಅದೇ ಮನಸ್ಸಿಗೆಲ್ಲ ಆಯ್ತಲ್ಲ, ತುಂಬಾ ಬೇಜಾರಾಯ್ತು. ಮತ್ತೆ 8 ವರ್ಷ ಮಲಗಿದ್ದಲ್ಲಿದ್ದೆ. ಮತ್ತೆ ಇಲ್ಲಿಗೆ ಸೇವಾಧಾಮಕ್ಕೆ ಹೋಗಿ ನಮ್ಮ ಪುನಶ್ಚೇತನಾಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅಂತ ಹೇಳಿದ್ರೆ ನೀವು ಅಷ್ಟು ಸಣ್ಣ ಏಜ್ ಅಲ್ಲಿ ಹಾಗೆ ಆಗುವಾಗ ತಮ್ಮ ತಂಗಿ ತುಂಬಾ ಸಣ್ಣವರಲ್ವಾ ಆಗ? ಮನೆಯನ್ನ ಅಂತ ಹೇಳಿದ್ ನೀವು ಹೇಳಿದಾಗೆ ಕೃಷಿ ಏನು ಇಲ್ಲ, ನಾವೇನು ಹೊರಗಡೆ ಹೋಗಿ ದುಡ್ದೇ ಆಗ್ಬೇಕು. ಹೌದು, ತಂದೆ ಮತ್ತು ತಾಯಿ ಬೀದಿಗೆ, ತಂದೆ ಕೂಲಿಗೆ ಹೋಗ್ತಿದ್ರು ಅವಾಗ ನಾವು ಬಿದ್ದ ಸಮಯದಲ್ಲಿ. ತಾಯಿ ಬೀದಿಗೆ, ಅದರಲ್ಲೇ ಜೀವನ ಆಗ್ತಿತ್ತು. ನಮಸ್ತೆ ಸರ್, ಹೇಗಿದ್ದೀರಿ? ಎಂತ ಮಾಡ್ಕೊಂಡಿರೋದು ನೀವು? ನಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಕೂಲಿ ಕೆಲಸ ಅಂತ ಹೇಳಿದ್ರೆ ತೋಟದಲ್ಲಿ ಬೇರೆ ಕಡೆ ಹೋಗ್ತೀರಾ ಕೆಲ್ಸಕ್ಕೆ? ಆಯ್ತು. ಎಷ್ಟು ಮಕ್ಳು ನಿಮಗೆ? ನಂಗೆ 3 ಮಕ್ಕಳು. 3 ಮಕ್ಳು. ಇವರು ದೊಡ್ಡ ಮಗ, ದೊಡ್ಡ ಮಗ. ಅವ್ರು ಹೇಳಿದ ಹಾಗೆ ತುಂಬಾ ಸಣ್ಣ ಏಜ್ ಅಲ್ಲಿ ಹೀಗೆ ಆಯ್ತು ಅಲ್ವಾ? ಮನೆಗೆ ದೊಡ್ಡ ಮಗ ಅಂತ ಹೇಳ್ತಾರೆ. ಹಾಗೆ ಆಗುವಾಗ ಒಂದು ಕ್ಷಣ ನಮಗೆ ತುಂಬಾ ಇದಾಗಿರ್ಬೋದಲ್ವಾ? ಅವರು ಅಷ್ಟು ಅಲ್ಲದೆ 10-17 ವರ್ಷ ಆಯ್ತು ಈ ತರ ಇನ್ಸಿಡೆಂಟ್ ಆಗಿ. ಹೇಳಿ ಸರ್, ನೀವು ಹೇಗೆ ಅಂತ. ಹೇಳುದಂದ್ರೆ, ನನ್ನ ದೊಡ್ಡ ಮಗ ಈಗ ಆಗಿದ್ದಾನೆ, ಮತ್ತೆ ಅವರ ಚಾಕರಿ ನಾವೇ ಮಾಡ್ಕೊಳ್ಬೇಕು ಅಂತ. ಆ ಕಾರಣ ಎಂತ ಹೇಳುದಂತ
ನಿಮಗೆ ಗೊತ್ತಾಗುದು. ಮನೆಯಲ್ಲಿ ಇನ್ನೂ ಇಬ್ರು ಮಕ್ಳಿದ್ರು ಆಗ ಹೌದು, ಅಲ್ವಾ? ಒಬ್ಬ ಸಣ್ಣ ಮಗ, ಹಾ, ಅವನಿಗೆ ಮದುವೆ ಆಗಿದೆ, ಒಂದು ಮಗು ಉಂಟು, ಮತ್ತೊಬ್ಬನು ಕೊಟ್ಟಿದೆ ಮಗಳನ್ನು. ಹೌದು. ಏನಾದ್ರೂ ಸಹಕಾರ ಬಯಸ್ತೀರಾ? ಈಗ ನಿಮಗಾಗಿರ್ಬೋದು, ನಿಮ್ಮ ಮನೆಯವರಿಗಾಗಿರ್ಬೋದು, ಏಜ್ ಆಯ್ತು ಅಲ್ವಾ? ಹೌದು, ಅವರು ತುಂಬಾ ಆಸೆಯಲ್ಲಿದ್ದಾರೆ, ನನಗೆ ಫೈನಾನ್ಷಿಯಲಿ ಅಲ್ಲ, ನನಗೆ ಏನಾದ್ರೂ ನಾನೇ ದುಡ್ದು ತಿನ್ಬೇಕು ಅಂತ ಹೇಳುವಂತಹ ಆಸೆ ಇತ್ತು. ಆಸೆ ಇದೆ ಅವರಿಗೆ ಅಲ್ವಾ? ಹೌದೌದು. ಹಲವಾರು ಜನ ಸಹಾಯ ಮಾಡುವಂತವ್ರು ಇರ್ತಾರೆ, ಆದ್ರೆ ಯಾರಿಗೂ ಇದು ಗೊತ್ತಿರೋದಿಲ್ಲ ಹೌದು, ಗೊತ್ತಾಯ್ತು. ಅಲ್ವಾ? ಹೌದು. ಏನಾದ್ರೂ ಸಹಕಾರ ಬಯಸ್ತೀರಾ ಯಾರು ನಾನು ಅವರಿಗೋಸ್ಕರ? ಬಯಸಿದ್ರೆ ಸಿಕ್ಕುದಿಲ್ಲ, ಎಂತ ಮಾಡುದು ಸರ್? ಅಂತ ಹೇಳಿದ್ರೆ ಅವ್ರು ಹೇಳುದು, ನಮ್ಗೆ ಏನಾದ್ರೂ ಒಂದು ಅಂಗಡಿ ತರ ಏನಾದ್ರೂ ಮಾಡಿ ಕೊಟ್ರೆ ಅದಕ್ಕೆ ಕೊಡ್ತಾರೆ ನಾನ್ ಮಾಡ್ತೇನೆ ಅಂತ ಹೇಳ್ತಾರೆ, ಹೇಳಿದ್ದಾರೆ ಮುಂದೆ ಅಂಗಡಿ ಮಾಡಿ ಕೊಡ್ತಾನೆ ಅಂತ. ಹಾ, ಮತ್ತೆ ಯಾವಾಗ ಮಾಡಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದು ಈ ವೀಲ್ ಚೇರ್ ಬರೋಕ್ಕಿಂತ ಹಿಂದೆ ಹೇಗಿತ್ತು? ಬೇರೆ ವಿಚಾರ ಹೇಳಿ. ವೀಲ್ ಚೇರ್ ಇತ್ತ? ಈಗ ನೀವು ಅಲ್ಲಿ ಎಳ್ನೀರ್ ಮಾರ್ತಿದ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಅಂಗಡಿ ಹತ್ರ, ಅಲ್ಲಿಗೆಲ್ಲ ಹೇಗೆ ಹೋಗುವಂತದೆಲ್ಲ? ಅದೇ ಹಾ, ವಿಚಾರ ಹೇಳಿ ದುಡಿಕೊಂಡು ಹೋಗುದು ಅಂತ ಹೇಳಿದ್ರೆ ಬೇರೆಯವರನ್ನ ಡಿಪೆಂಡ್ ಆಗ್ಬೇಕಿತ್ತು. ಯಾರು ಕರ್ಕೊಂಡು ಹೋಗ್ತಿದ್ರು ನಿಮ್ಮನ್ನ? ನಾನೇ ಕೊಂಡು. ಓ, ತಂದೆಯವರೇ ಕರ್ಕೊಂಡು ಹೋಗ್ತಿದ್ರು. ಹಾ. ಅಂತ ಹೇಳಿದ್ರೆ ನಿಮ್ಮ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ಅವರು ಹಾ, ಇರ್ಲೇಬೇಕು. ನಿಮ್ಮನ್ನ ಬಿಟ್ಟು ಹೋಗುವ ಹಾಗೆ ಇಲ್ಲ. ಒಂಥರ ಕಟ್ಟಿ ಹಾಕಿದಾಗೆ ಅಲ್ವಾ? ಹಾ, ತೆಗಿಬೇಕು. ಹಾ. ಅಂತ ಹೇಳಿದ್ರೆ ಅದೆಂತ ಒಂದು ಕಡೆ ಟ್ಯೂಬ್ ಅಲ್ಲಿ ಟ್ಯೂಬ್. 2 ಗಂಟೆಗೊಮ್ಮೆ ತೆಗಿಲೇಬೇಕು. ಸ್ನೇಹಿತರೆ, ಅವರು ಇವತ್ತಿನವರೆಗೆ ಒಂದು ಸಣ್ಣ ಬೊಂಡ ಅಂಗಡಿ ನಡೆಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದು ಅವರ ಒಂದು ದೈನಂದಿನ ಮೆಡಿಸಿನ್ನಿಗಾಗಿರ್ಬೋದು ಅಥವಾ ತಿಂಗಳ ಮೆಡಿಸಿನ್ನಿಗೆ ಅದು ಸಾಕಾಗ್ತಾ ಇಲ್ಲ. ಆದ್ದರಿಂದ ಅವರು ಏನಾದರೂ ಒಂದು ಅಂಗಡಿ ಮಾಡುವಂಥದ್ದಾಗಿರ್ಬೋದು, ಏನಾದರೂ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳುವಂತಹ ಹಠ ಅವರಲ್ಲಿದೆ. ಆದ್ದರಿಂದ ಅವರು ಒಂದು ಅಂಗಡಿಯ ಅಥವಾ ಯಾವುದಾದ್ರೂ ಒಂದು ಅಂತ ಹೇಳಿದರೆ ಫುಡ್ ಡೆಲಿವರಿಗಳಾಗಿರ್ಬೋದು, ಯಾರಾದರೂ ಮೆಡಿಸಿನ್ ಅರ್ಜೆಂಟಾಗಿ ಮೆಡಿಸಿನ್ ಬೇಕಾಗಿದ್ದರೆ, ಫುಡ್ ಡೆಲಿವರಿ ಬೇಕಾಗಿದ್ದರೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಾನು ಮನೆಗೆ ಡೆಲಿವರಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಆ ಒಂದು ಸ್ಪೆಷಲ್ ವೆಹಿಕಲ್ ಅವರಲ್ಲಿದೆ. ಆದ್ದರಿಂದ ಅವರ ಹುಮ್ಮಸ್ಸಿಗೆ ನಾವೆಲ್ಲ ಸಹಕರಿಸೋಣ ಅಂತ ಹೇಳಿದರೆ, ಯಾರಾದರೂ ದಾನಿಗಳಿದ್ದರೆ ಅವರ ಅಂಗಡಿಯನ್ನು ಇಂಪ್ರೂವ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಅವರು ತನ್ನ ಜೀವನದಲ್ಲಿ ಮೇಲೆ ಬರಬೇಕಂತ ಹೇಳುವಂತಹ ಒಂದು ಆಸೆಗೆ ನಾವೆಲ್ಲರೂ ನೀರೆರೆಯುವ. ಇಂತಹ ಒಂದು ಒಳ್ಳೆ ಕಾರ್ಯದೊಂದಿಗೆ ನಾವು ಕೈ ಜೋಡಿಸುವ ಅಂತ ಹೇಳ್ತಾ ನಮಸ್ಕಾರ. ಇವರ ಒಂದು ನಂಬರ್ ಆಗಿರ್ಬೋದು, ಇವರ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಯಾರಾದರೂ ದಾನಿಗಳಿದ್ದರೆ, ಹಣಕಾಸಿನ ವ್ಯವಸ್ಥೆ ಮಾಡೋರಾಗಿದ್ದರೆ ಕೆಳಗಡೆ ನಾವು ಅವರ ಸ್ಕ್ಯಾನರ್ ಕೊಟ್ಟಿರ್ತೇವೆ. ಡಿಸ್ಕ್ರಿಪ್ಷನಲ್ಲಿ ಅವರ ವಿಳಾಸ ಉಂಟು, ಅವರ ಅಡ್ರೆಸ್ ಉಂಟು, ಅವರ ಫೋನ್ ನಂಬರ್ ಉಂಟು. ದಯವಿಟ್ಟು ಯಾರಾದರೂ ಆಸಕ್ತರು ಇವರಿಗೆ ಸಹಾಯವನ್ನು ಮಾಡ್ಬೋದು. ಧನ್ಯವಾದಗಳು.